ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಇದೇ ದೇವರಾಜೇಗೌಡ ಬಂಧನದ ಹಿಂದೆ ರಾಜಕೀಯ ತಂತ್ರಗಾರಿಕೆ ಅಡಗಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಪದೇ ಪದೇ ಆಡಿಯೋ ರಿಲೀಸ್ ಮಾಡಿದ್ದೆ ದೇವರಾಜೇಗೌಡರಿಗೆ ಸಂಕಷ್ಟ ಎದುರಾಗೋದಕ್ಕೆ ಕಾರಣ ಆಯ್ತಾ? ದೇವರಾಜೇಗೌಡ ಪರ ವಕೀಲರು ಈಗ ಇದೇ ವಿಚಾರಗಳನ್ನ ಇಟ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಳೆ ಕೇಸ್ಗೆ ಮತ್ತೊಂದು 376 ಸೆಕ್ಷನ್ ಅನ್ನ ಸೇರಿಸಿ ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಸತ್ಯವನ್ನ ಹೇಳಿದರೆ ಇವರು ಈ ರೀತಿ ಧ್ವನಿಯನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾರಾ ಅಂತ ದೇವರಾಜೇಗೌಡ ಪರ ವಕೀಲರು, ಅವರ ಬೆಂಬಲಿಗರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೂಲ ದೂರಿನಲ್ಲಿ ಅತ್ಯಾಚಾರ ವಿಚಾರ ದಾಖಲಾಗಿಲ್ಲ. 1.5 ತಿಂಗಳ ಬಳಿಕ ಅತ್ಯಾಚಾರ ಕೇಸನ್ನ ಸೇರ್ಪಡೆ ಮಾಡಿದ್ದಾರೆ. ಏಪ್ರಿಲ್ 1ನೇ ತಾರೀಕು ಜಾಮೀನು ಸಹಿತ ಪ್ರಕರಣಗಳು ದಾಖಲಾಗಿತ್ತು. ನಂತರ ರಾಜಕೀಯ ಕಾರಣಗಳಿಂದಾಗಿ ಜಾಮೀನು ರಹಿತ ಸೆಕ್ಷನ್ ಅನ್ನ ಸೇರ್ಪಡೆ ಮಾಡಲಾಗಿದೆ ಅನ್ನುವಂತ ಆರೋಪ. 8 ದಿನಗಳಲ್ಲಿ ಹೊರಗಡೆ ಬರ್ತೇನೆ ಅಂತ ದೇವರಾಜೇಗೌಡ ಹೇಳಿದ್ದಾರೆ. ದೇವರಾಜೇಗೌಡ ಪರ ವಕೀಲರು ಕೂಡ ಮಾತಾಡ್ತಾ ಈ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಸತ್ಯಕ್ಕೆ ಜಯ ಇದೆ, 8 ದಿನಗಳಲ್ಲಿ ಹೊರ ಬರ್ತೀನಿ ಅಂತ ಈಗಾಗಲೇ ವಕೀಲ ದೇವರಾಜೇಗೌಡ ಹೇಳಿದ್ದಾರೆ. ನಮ್ಮನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ನಾವು ಸತ್ಯ ಹೇಳ್ತಾ ಇದ್ದೀವಿ. ಸತ್ಯ ಹೇಳೋದ್ರಿಂದ ಹಲವರ ಮುಖ, ಅಸಲಿ ಮುಖ ಬಯಲಾಗುತ್ತೆ, ಜನರಿಗೆ ಗೊತ್ತಾಗ್ಬಿಡುತ್ತಲ್ಲಪ್ಪ ಅನ್ನುವಂತಹ ಭಯದಿಂದ ನಮ್ಮನ್ನ ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ ಅಂತ ಮಾತಾಡಿದ್ದಾರೆ. ಇವ್ರ ಮೇಲೆ ಮುಂಚೆ ಇದ್ದಿದ್ದ ಅಫೆನ್ಸ್ಗಳು ತಮಗೆ ಗೊತ್ತು. ಒಂದು ರಾತ್ರಿ ಕರ್ಕೊಬಂದ್ಬಿಟ್ಟು ಏಕಾಏಕಿ 376 ಒಂದು ಸೇ ಹಾಕ್ತಾರೆ. ಹೋಗಿ ಯಾಕೆ ಅಂತಂದ್ರೆ ಅದು ಹಾಕಿದ್ಮೇಲೆ ಅವ್ರನ್ನ ನಾನ್ ಬೇಲೆ ವರ್ತಿಸಿ ಬಂಧಿಸ್ಬೇಕಂತ. ಅವ್ರು ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿ ಕೇಳ್ತಾರೆ. ಯಾಕೆ ನಮ್ಗೆ ಕಸ್ಟಡಿ ಕೊಡಿ, ನಮ್ದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ, ಮೊಬೈಲ್ ಇದೆ, ನಾವು ಮೆಡಿಕಲ್ ಮಾಡ್ಕೊತ. ಮೆಡಿಕಲ್ ಯಾವಾಗ ಮಾಡ್ಬೇಕು ಇವರು? ಕಂಪ್ಲೇಂಟ್ ಆಗಿ 1 ತಿಂಗಳ ಗಂಟೆ ಏನು ಮಾಡ್ತಾ ಇದ್ರು? 1 ತಿಂಗಳ ಗಂಟೆ ಅವ್ರು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಖುಷ್ವಂತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಖುಷ್ವಂತ್, ದೇವರಾಜೇಗೌಡರ ಬಂಧನದ ಹಿಂದೆ ರಾಜಕೀಯ ದುರುದ್ದೇಶ ಕೂಡಿದೆ ಅನ್ನುವಂತಹ ವಿಚಾರವನ್ನ ಈಗ ಅವರ ಪರ ವಕೀಲರು ತಿಳಿಸ್ತಾ ಇದ್ದಾರೆ. ಈ ಕಡೆ ದೇವರಾಜೇಗೌಡ ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಸತ್ಯಕ್ಕೆ ಜಯ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಈಗ ದೇವರಾಜೇಗೌಡ ಬಂಧನ ಲೈಂಗಿಕ ಕಿರುಕುಳ ಮತ್ತು 376 ಅತ್ಯಾಚಾರ ಆರೋಪ ಪ್ರಕರಣದಡಿ ಅವರನ್ನು ಜೈಲಿಗೆ ಹಾಕಿರುವಂಥದ್ದು. ಆದರೆ ಈ ಪ್ರಕರಣದ ಹಿಂದೆ ರಾಜಕೀಯ ಷಡ್ಯಂತ್ರ ಅಥವಾ ರಾಜಕೀಯ ದುರುದ್ದೇಶ ಇದೆಯಾ ಅನ್ನುವಂತಹ ಮಾತನ್ನು ದೇವರಾಜೇಗೌಡ ಪರ ವಕೀಲರು ಹೇಳಿರುವಂಥದ್ದು. ಇದಕ್ಕೆ ಮುಖ್ಯ ಕಾರಣ ಅಂತ ಅಂದರೆ ದೇವರಾಜೇಗೌಡ ವಿರುದ್ಧ ಪ್ರಕರಣ ದಾಖಲಾಗಿದ್ದಂಥದ್ದು ಏಪ್ರಿಲ್ 1ನೇ ತಾರೀಕು. ಅಲ್ಲಿ ಬೇಲೆಬಲ್ ಅಂದರೆ ಬೇಲ್ ಪಡೆಯುವಂಥ ಪ್ರಕರಣಗಳನ್ನು ಕೂಡ ಅಲ್ಲಿ IPC ಸೆಕ್ಷನನ್ನು ಹಾಕಲಾಗಿತ್ತು. ಆದರೆ ಒಂದೇ ದಿನದಲ್ಲಿ ಮತ್ತೆ ನಿನ್ನೆ ಯಾವಾಗ ದೇವರಾಜೇಗೌಡ ಬಂಧನ ಆಗುತ್ತೋ ಆ ದಿನ ಹಿಂದೆ ಮಹಿಳೆಯನ್ನು ಯಾರು ಸಂತ್ರಸ್ತೆ ದೂರು ನೀಡಿದೋ ಆಕೆಯನ್ನು ಕರೆದುಕೊಂಡು ಬಂದು ಆಕೆಯನ್ನು ಮರು ವಿಚಾರಣೆ ಮಾಡಿ ಒಂದೇ ದಿನದಲ್ಲಿ ಆ ದೇವರಾಜೇಗೌಡರ ಮೇಲೆ 376 IPC ಸೆಕ್ಷನ್ ಅತ್ಯಾಚಾರ ಆರೋಪವನ್ನು ಹೊರಿಸಿದ್ದಾರೆ. ಹೀಗಾಗಿ ಇದು ಬೇಕಾಗಿ ಷಡ್ಯಂತ್ರ ಮಾಡಿದ್ದಾರೆ. ಜೊತೆಗೆ ಈ ವಿಚಾರದಲ್ಲಿ ಏನು ಕೆಲ ಆಡಿಯೋಗಳನ್ನು ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋಗಳಿರ್ಬೋದು ಅಥವಾ ಇದರಲ್ಲಿ DK ಶಿವಕುಮಾರ್ ಅವರ ಹೆಸರನ್ನು ಅವರು ಹೇಳಿದ್ದಿರ್ಬೋದು. ಈ ರೀತಿ ಹೇಳಿಕೆಗಳಿಂದಲೇ ದೇವರಾಜೇಗೌಡರು ಈಗ ಬಂಧನದ ಸಂಕಷ್ಟವನ್ನು ದಿಢೀರಂದ ಫೇಸ್ ಮಾಡಿದ್ರ ಅನ್ನುವಂಥ ಪ್ರಶ್ನೆಗಳು ಹುಟ್ಟಿರುವಂಥದ್ದು. ಜೊತೆಗೆ ಇದನ್ನು ದೇವರಾಜೇಗೌಡ ಪರ ವಕೀಲ ಇದ್ದಂಥ ಚಂದ್ರಶೇಖರ್ ಮತ್ತು ಸುನೀಲ್ ಏನಿದ್ರು ಅವರಿಬ್ಬರು ಕೂಡ ನಿನ್ನೆ ಪ್ರತಿಕ್ರಿಯೆಯನ್ನು ಕೊಡಬೇಕಾದ್ರೆ ಈ ಮಾತುಗಳನ್ನು ಹೇಳಿರುವಂಥದ್ದು. ಹೀಗಾಗಿ ಜೊತೆಗೆ ಪೊಲೀಸ್ ಕಸ್ಟಡಿಗೂ ಕೂಡ ಅವರನ್ನು ನಿನ್ನೆ ವಿಚಾರಣೆ ಮಾಡಿದ ನಂತರ ಕೇಳಿದರು. ಆದರೆ ದೇವರಾಜೇಗೌಡ ಪರ ವಕೀಲರು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಿ, ಒಂದು ವೇಳೆ ಪೊಲೀಸ್ ವಶಕ್ಕೆ ಕೊಟ್ಟರೆ ಈಗಾಗಲೇ IPC ಸೆಕ್ಷನ್ 376 ಸೇರಿದಂತೆಯೇ ಆತ ಮೇಲೆ ಇನ್ನಷ್ಟು ಆರೋಪಗಳನ್ನು ಹೊರಿಸುವ ಸಾಧ್ಯತೆ ಇದೆ. ಹೀಗಾಗಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಿ
ಅಂತ ಕೇಳಿದ್ವಿ. ಹೀಗಾಗಿ ನಮ್ಮ ಪರ ಈಗ ನ್ಯಾಯಾಧೀಶರು ಏನು ನ್ಯಾಯಾಂಗ ಬಂಧನವನ್ನು ನೀಡಿರುವಂಥದ್ದು ನಮಗೆ ಮೊದಲ ಜಯ ಸಿಕ್ಕಿದಂತಾಗಿದೆ ಅಂತ ದೇವರಾಜೇಗೌಡ ಪರ ವಕೀಲರು ಹೇಳಿರುವಂಥದ್ದು. ಹೀಗಾಗಿ ಈ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡಿತಾ ಇದೆ ಅಂತ ಹೇಳ್ಬೋದಾಗಿದೆ. ಶ್ರೀಪಾದ್, ಮುಂದೆ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಫೈನ್.